ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಈಗ ನಾವು ಹೊರಡಲಿಕ್ಕೆ ರೆಡಿ ಆಗ್ತಾ ಇದ್ದೇವೆ ಹೋಗಲಿಕ್ಕೆ. ಸೊ ಎಲ್ರಿಗೂ ಗೊತ್ತು, ಆ್ಯಸ್ ಯೂಶ್ವಲ್ ನಾನು ಯಾವಾಗಲೂ ಹೋಗೋದು ಮಂಗಳೂರಿಗೆ. ಆದರೆ ಈ ಸಲ ನಾನು ಹೋಗ್ತಾ ಇದ್ದೇನೆ ಬ್ಯಾಂಗ್ಳೂರಿಗೆ. ಇದರಲ್ಲಿ ಕೂಡ ಏನು ಸ್ಪೆಷಲ್ ಇಲ್ಲಿದ್ರೆ, ನಾನು ಯಾರಿಗೂ ಹೇಳಲಿಲ್ಲ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇದ್ದೇನೆ. ಎಲ್ಲರ ಹತ್ರ ಹೇಳಿರೋದು ನಾನು ಮಂಗಳೂರಿಗೆ ಬರ್ತಾ ಇದ್ದೇನೆ ಅಂತೇಳಿ. ಸೊ ಎಲ್ರಿಗೂ ಗೊತ್ತಿರೋದು ನಾನು ಮಂಗಳೂರಿಗೆ ಬರ್ತಾ ಇದ್ದೇನೆ ಅಂತೇಳಿ, ಎಕ್ಸೆಪ್ಟ್ ನನ್ನ ಭಾವನಿಗೆ ಹೇಳಿದ್ದೇನೆ. ಯಾಕಂದರೆ ನನ್ನನ್ನು ಏರ್ಪೋರ್ಟಿಂದ ಪಿಕ್ ಮಾಡಲಿಕ್ಕೆ ಜನ ಬೇಕು. ನಂಗೆ ಗೊತ್ತಿಲ್ಲ, ಫಸ್ಟ್ ಟೈಮ್ ನಾನು ಬ್ಯಾಂಗ್ಳೂರಿಗೆ ಹೋಗ್ತಾ ಇರೋದು. ಮತ್ತು ನನ್ನ ಅತ್ತೆ ಮಾವನಿಗೆ ಹೇಳಿದ್ದೇನೆ, ಯಾಕಂದರೆ ಅವ್ರಿಗೆ ಗೊತ್ತಿರಬೇಕು, ಇಲ್ಲದ್ರೆ ಅವರು ಪ್ಯಾನಿಕ್ ಆಗ್ತಾರೆ ಯಾಕೆ ಬರಲಿಲ್ಲ ಅಂತೇಳಿ. ಹಾಗೆ ಯಾರಿಗೂ ಹೇಳಲಿಲ್ಲ. ಐ ವಾಸ್ ಫೀಲಿಂಗ್ ವೆರಿ ಪ್ರೆಟಿ. ನನ್ನ ಕಸಿನ್ಸ್ ಮೆಸೇಜ್ ಮಾಡಿ ಹೇಳ್ತಿದ್ರು, ಅಕ್ಕ ಹೇಗೆ ಬರ್ತಿದ್ದೀರಾ, ಒಬ್ಬರೇ ಬರ್ತಿದ್ದೀರಲ್ಲ, ಮಗುವನ್ನು ಇಟ್ಕೊಂಡು ಜಾಗ್ರತೆ ಹಾಗೆ ಹೀಗೆಲ್ಲ. ನನಗೆ ಹೇಳು ಅಂತ ಅನಿಸಿದ್ದು, ಬಟ್ ನಾನು ಹೇಳಿದರೆ ನನ್ನ ಸರ್ಪ್ರೈಸ್ ಎಲ್ಲ ಖರಾಬ್ ಆಗ್ತದೆ. ಯಾಕಂದರೆ ಯಾರಾದರೂ ನನ್ನ ಮನೆಗೆ ಫೋನ್ ಮಾಡಿ ಹೇಳ್ತಾರೆ. ಹಾಗೆ ಹೇಳಲಿಲ್ಲ ಯಾರ ಹತ್ರನೂ. ನೋಡುವ ಹೇಗಿರುತ್ತೆ ನನ್ನ ಸರ್ಪ್ರೈಸ್ ಅಂತ. ಇದಕ್ಕಿಂತ ಮೊದಲು ಒಂದ್ಸಲ ನಾನು ಸರ್ಪ್ರೈಸ್ ಆಗಿ ಹೋಗಿದ್ದೆ. ಆವಾಗ ಎಲ್ಲರೂ ಹೇಳ್ತಾಯಿದ್ರು, ಇವಳು ಅಮ್ಮನಿಗೆ ಹೇಳಿರ್ಬೋದು, ಇವಳದಿಂದ ಸರ್ಪ್ರೈಸ್ ಅದೆಲ್ಲ ಇಂಥ ಇವಾಗ ನಾಟಕ ಸರ್ಪ್ರೈಸ್ ಆಗೆಲ್ಲ ಬರುವುದು ಹಾಗೆ ಹೀಗೆ ಎಲ್ಲ ಹೇಳಿ ಮತ್ತೆ ನೋಡುವಾಗ ಎಲ್ಲ ನನ್ನನ್ನೇ ಫಾಲೋ ಮಾಡಿ ಎಲ್ಲರೂ ಸರ್ಪ್ರೈಸ್ ಆಗಿ ಮನೆಗೆ ಹೋಗ್ತಾಯಿದ್ರು ನನ್ನ ಫ್ಯಾಮಿಲಿಯಲ್ಲಿ. ಅದೇ ನೋಡೋ ನನಗೆ ರಿಯಲಿ ಫನ್ ಅನ್ನಿಸ್ತಿತ್ತು. ಇವಾಗ ನೋಡೋಣ ಹೇಗಿರುತ್ತೆ ನನ್ನ ಅಮ್ಮನ ರಿಯಾಕ್ಷನ್, ಹೇಗಿರುತ್ತೆ ನನ್ನ ಅಕ್ಕನ ರಿಯಾಕ್ಷನ್ ಅಂತೇಳಿ. ಈಗ ನಾನು ಸರ್ಪ್ರೈಸ್ ಆಗಿ ಹೋಗ್ತಾ ಇದ್ದೇನೆ, ಅವ್ರಿಗೆ ಯಾರಿಗೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತಿದ್ದೇನೆ. ಹೋಪ್ ನನ್ನ ಭಾವ ಅವರಿಗೆ ಹೇಳದಿದ್ದರೆ ಸಾಕು, ನಾನು ಸರ್ಪ್ರೈಸ್ ಕೊಡ್ಲಿಕ್ಕೆ ಹೋಗಿ ನನಗೆ ಸರ್ಪ್ರೈಸ್ ಆಗದಿದ್ದರೆ ಸಾಕು. ಸೊ ಪ್ಲೀಸ್ ಪ್ರೇ ಫಾರ್ ಮೀ. ಈ ವ್ಲಾಗ್ ಬರೋಕೆ ಒಬ್ವಿಯಸ್ಲಿ ನಾನು ರೀಚ್ ಆಗಿರ್ತೇನೆ. ಸೊ ಐ ಹೋಪ್ ನನ್ನ ಜರ್ನಿ ಇವತ್ತು ಹ್ಯಾಪಿ ಸೇಫ್ ಆಗಿರುತ್ತೆ ಅಂತೇಳಿ. ಲೆಟ್ಸ್ ಸಿಯಾ. ಸೊ ನಾವೀಗ ಹೊರಟ್ವಿ. ನನ್ನ ಫ್ಲೈಟ್ ಇರೋದು ಅಬುದಾಬಿಯಿಂದ, ಹಾಗಾಗಿ ಲಾಂಗ್ ಜರ್ನಿ 1.5 ಗಂಟೆ ಹೋಗ್ಲಿಕ್ಕೆ ಇದೆ. ಹಾಗಾಗಿ ನಾನು, ಸಿಯಾ, ದಿಶಾ ಮತ್ತೆ ಇವರು ಹೊರಟ್ವಿ. ಹಾಯ್ ದಿಶಾ. ಹಾಯ್. ಏರ್ಪೋರ್ಟ್ ರೀಚ್ ಆದ್ವಿ ಅಲ್ಲ. ಅಬುದಾಬಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್. ಮಲೇಷಿಯಾ ಏರ್ಪೋರ್ಟ್. ಡ್ರಾಪ್ ಆಫ್ ವ್ಯಾಲಿಡ್ ಪಾರ್ಕಿಂಗ್. Sit properly. Polish papera hai. Molo untane appudu. Atara untada nama bag chappali iribekku. Hey Siya. Dura popinamma. India balle. Kudla padle kudla. Podiya. So we are ready to go. Finally reach advi Abu Dhabi airport. Let's go check in and find out. ಪಾಪವೇ ನನ್ನ ಗಾಡಿ ತಳ್ಕೊಂಡು ಹೋಗ್ತಾ ಇದ್ದಾರೆ. ಅವರೇ ಹೆಂಡತಿ ನೋಡಿ ಇಲ್ಲಿ ಆರಾಮಾಗಿ ಎಸ್ಕಲೇಟರ್ ಅಲ್ಲಿ ಬರ್ತಾ ಇದ್ದಾರೆ. ಆಪ್ಷನ್ ಪಪ್ಪಗ್ ಬಾಯ್ ಪಲ್ಲೆ, ಬಾಯ್ ಪಲ್ಲೆ ಹೆಂಗ್ ಬೋರ್ಡ್ ಸಿಯ ಪಪ್ಪಗ್ ಬಾಯ್ ಪಲ್ಲೆ ನೋಡಿ. ಇಲ್ಲಿ ಡ್ರಿಂಕಿಂಗ್ ವಾಟರ್ ಫೆಸಿಲಿಟಿ ಕೂಡ ಇದೆ. ಪಪ್ಪ ವೈ ಯು ಕ್ರೈಂಗ್? ಓನಿಯಾ ದಿರಪ್ಪಿಲ್ಲಮ್ಮ ಅಪ್ಪ ಬಪ್ಪೇರು ಅಪ್ಪ ಬಪ್ಪೇರು ಶಿವ ಬಾಬಾ ನಕ್ಲು ನಮಗೆ ಫ್ಲೈಟ್ ಹಿಡ್ಕೋಪಿನತ್ತೆ. ಅವಳಿಗೆ ಅಳ್ತಿದ್ದಾಳೆ ಅಪ್ಪನಿಗಾಗಿ. ನಂಗೆ ಗೊತ್ತಿಲ್ಲ ಈಗ ಡೈವರ್ಟ್ ಮಾಡೋದು ಅಂತ. ದೊಡ್ಡಪ್ಪು. ಸೊ ನಮ್ಮದು ಸ್ಟಾರ್ಟ್ ಆಗಿದೆ ಇಲ್ಲಿ ಚೆಕ್ ಇನ್. ವಿ ಆರ್ ಗೋಯಿಂಗ್ ನಾವು. ಫೈನಲಿ ರೀಚ್ ಆದ್ವಿ ಬ್ಯಾಂಗ್ಳೂರ್. ಇವಾಗ ಹೋಗ್ತಾ ಇದ್ದೀವಿ ಲಗೇಜ್ ತೊಗೊಳ್ಳಿಕ್ಕೆ. ಇದು ಎಷ್ಟು ದೊಡ್ಡ ಏರ್ಪೋರ್ಟ್ ಮಾರೆ. ನಾನು ಹೋಗ್ತಾ ರೀಚ್ ಆಗ್ತಾನೆ ಇಲ್ಲ. ಅದು ಬಿಟ್ಟಿದ್ದೀಗ ಇನ್ನಷ್ಟು ಪೆದ್ದುಕೊಂಡು ಯಾರು ಇರ್ಲಿಕ್ಕಿಲ್ಲ. ನಾನು ಬಂದದ್ದು ಅಬುದಾಬಿಯಿಂದ. ನಾನು ಲಗೇಜಿಗೆ ಹೋಗಿ ಕಾದದ್ದು ದುಬೈ ಏರ್ಲೈನಲ್ಲಿ. ಕಂಪ್ಲೀಟಾಗಿ ಎಲ್ಲ ಹೋಯ್ತು. ಲಗೇಜ್ ಬಂದು ನಂದು ಬರಲಿಲ್ಲ. ಐ ವಾಸ್ ಆಲ್ಮೋಸ್ಟ್ ಅಬೌಟ್ ಟು ಕ್ರೈ.
ಆಮೇಲೆ ಫ್ಲ್ಯಾಶ್ ಆಯಿತು. ನಾನು ಬಂದದ್ದು ಅಬುದಾಬಿಯಿಂದ, ನನ್ನ ಲಗೇಜ್ ಇಲ್ಲೇ ಇತ್ತು. ಅಬುದಾಬಿಯಿಂದ ಬಂದ ಲಗೇಜ್ ಬರೋದು ಇಲ್ಲಿ, ದುಬೈಯಿಂದ ಅಲ್ಲಿ. ನನಗೆ ಯಾವಾಗಲೂ ದುಬೈಯಿಂದ ಬಂದು ಕನ್ಫ್ಯೂಷನ್. ಮನೆ 1 ಗಂಟೆ ವೇಸ್ಟ್ ಮಾಡಿದೆ ಅಲ್ಲಿ ಲಗೇಜಿಗೆ ವೆಯ್ಟ್ ಮಾಡಿ. ಸೋ ಸ್ಯಾಡ್. ಯಾರಿಲ್ಲ ನೋಡಿ, ನಾನು ಲಾಸ್ಟ್. ಓಕೆ ಬಾಯ್, ವಿಲ್ ಮೀಟ್ ಯು ಲೇಟರ್. ಬ್ಯಾಂಗ್ಳೂರ್ ಏರ್ಪೋರ್ಟ್ ಚಂದ ಇದೆ ಅಂತ ಕೇಳಿದ್ದೆ. ರಿಯಲಿ ಸೂಪರ್. ವಾಟರ್ ಫಾಲ್ಸ್ ಕೂಡ ಮಾಡಿದ್ದಾರೆ. ಅದೊಂದು ಶಿಯಾ ವಾಟರ್ ಉಂಡೆ ಅಲ್ಪ. ವಾಟರ್ ಟೂ ಉಂಡ ವಾಟರ್ ಫಾಲ್. ಓಫ್ ನಮ್ಮ ಓಡೆ ಬರ್ತೀನಿ ಸಿಯಾ. ವಿಚ್ ಇಸ್ ಯೋರ್ ಕಂಟ್ರಿ? ಇಂಡಿಯಾ. ನಮ್ಮ ಇಂಡಿಯಾ ಬರ್ತೀನಿ. ವಾಟರ್ ಗಂಟೆ. ನಮ್ಮ ಸಿಯಕ್ಕನಲ್ಲಿ ನೋಡಿ, ಇವಳು ಬ್ಲಾಗ್ ಮಾಡುದಂತೆ. ಇವಳು ಕೂಡ ನನ್ನ ಹತ್ರ ಫೋನ್ ತಗೊಂಡು ವಿಡಿಯೋ ಮಾಡ್ತಾ ಇದ್ದಾಳೆ. ಶಿಯಾ ಬಾಬಾ ದಾದ ಮಂಪುನು ಶಿಯಾ ನಮ್ಮನ್ನು ಕರ್ಕೊಂಡು ಹೋಗ್ಲಿಕ್ಕೆ ಬಾಬಾ ಬಂದಿದ್ದಾರೆ. ಸೊ ಅವ್ರಿಗೊಬ್ಬರಿಗೆ ಗೊತ್ತಿರೋದು ವಿಷಯ, ಹಾಗಾಗಿ ಪಾಪ ಅವರೊಬ್ಬರೇ ಬಂದಿದ್ದಾರೆ. ಈಗ ಮನೆಗೆ ಹೋಗಿ ನೋಡ್ಬೇಕೆಲ್ಲರ ಎಕ್ಸ್ಪ್ರೆಷನ್. ಅಡ್ಡ ಮಾಡಿ ಹೇಗನ್ನಿಸ್ತು ನನ್ನ ಸರ್ಪ್ರೈಸ್ ವಿಸಿಟ್? ನಾನು ಪಕ್ಕದ ಮನೆಯವರು ಡೋರ್ ನಾಕ್ ಮಾಡ್ತಿದ್ದಾರೆ ಅಂದ್ಕೊಂಡೆ. ಸಡನ್ ನೋಡೋಗಿ ಇವಳು ನನಗೆ ಐಡೆಂಟಿಫೈ ಮಾಡ್ಲಿಕ್ಕಾಗಿಲ್ಲ. ನಮ್ಮ ಒಪೋಸಿಟ್ ಮನೆಯಲ್ಲಿ ಹಿಂದಿ ಅವರು ಇದ್ದಾರೆ, ಅವ್ರಿಗೊಂದು ಮಗು ಇದೆ, ಅವ್ರ ಮಗು ಇಟ್ಕೊಂಡು ಬಂದಿದ್ದಾರೆ ಅಂದ್ಕೊಂಡೆ. 1 ನಿಮಿಷ ನಾನು ಸ್ಟಕ್ ಆದೆ, ನನಗೆ ಐಡೆಂಟಿಫೈ ಮಾಡ್ಲಿಕ್ಕಾಗಿಲ್ಲ. ಆಮೇಲೆ ನೋಡಿದ್ರೆ ಸಿಯಾ. ಸರ್ಪ್ರೈಸ್ ಚೆನ್ನಾಗಿತ್ತು, ತುಂಬ ಸರ್ಪ್ರೈಸ್ ಆಗಿತ್ತು. ಒಳ್ಳೆ ಬರ್ಡೇ ಗಿಫ್ಟ್. ನಾಳೆ ಅಕ್ಕನ ಬರ್ಡೇ, ಸೊ ಅದಕ್ಕೆ ನಾವು ಇವತ್ತು ಬಂದದಲ್ಲ, ಸೊ ಪಾರ್ಟಿ ಮಾಡಬೇಕು. ಎಸ್ ಫಸ್ಟ್ ಹೇಳ್ತಿದ್ರೆ ನಾನು ಚೆನ್ನಾಗಿ ರೆಡಿ ಆಗ್ತಿದ್ದೆ. ಇವಳದು ಒಂದೇ ಪ್ರಾಬ್ಲಮ್ ಹೇಳಿದೆ, ನಾವು ಬಂದ ಖುಷಿಗಿಂತ ಜಾಸ್ತಿ ಅವಳ ಹತ್ರ ಹೇಳಲಿಲ್ಲ, ಅವಳು ಒಳ್ಳೆ ಡ್ರೆಸ್ ಹಾಕ್ಲಿಲ್ಲ, ಅದುವೇ ಪ್ರಾಬ್ಲಮ್ ಅವಳಿಗೆ. ಒಂದು ಖುಷಿ ಅಣ್ಣ? ಎಸ್. ಎಷ್ಟು ಖುಷಿ ಆಯ್ತು? ತುಂಬ. ಈಗ ಎಂತ ತಂಗಿ ಜೊತೆ ಆಡ್ಲಿಕ್ಕುಂಟ, ಸ್ಕೂಲಿಗೆ ಹೋಗ್ಲಿಕ್ಕುಂಟ? ನನಗೆ ಗೊತ್ತಿರಲಿಲ್ಲ ನಾಳೆಯಿಂದ ವಂಶಿಗೆ ಎಕ್ಸಾಮ್ ಅಂತೆ. ಎಕ್ಸಾಮ್ ಇದ್ರೆ ನಾನು ಬರ್ತಿರ್ಲಿಲ್ಲ ಅಲ್ಲ ವಂಶು? ಬರ್ತೀನಾ? ಸರ್ಪ್ರೈಸ್ ಅನ್ನಪ್ಪ. ಎಂಕ್ಲೆ ಸುದ್ದಿದ್ದಂದ ಬೈದು ಎಲ್ಲಾರು ನೀನು ಬರ್ತಾ ಎಂಕ್ಲೇರ್ ಬಾಕಿ ನಾನು ನಿಂತೀನಿ. ದಟ್ ಈಸ್ ಮೈ ಟ್ಯಾಲೆಂಟ್ ಹಂಸ. ಬಾಯ್. ಇವತ್ತಿನ ನನ್ನ ವ್ಲಾಗ್ ಹೇಗಿತ್ತು ಅಂತೇಳಿ ಕಮೆಂಟ್ ಮಾಡಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಊರಿಗೆ ಬರ್ತಾ ಇದ್ದೀನಿ. ಆಲ್ಮೋಸ್ಟ್ 2 years ಆಗ್ತಾ ಬಂತು. ಯಾ ಕೂಡ ಫ್ಯಾಮಿಲಿನ ಮೀಟ್ ಆಗ್ತಾ ಇದ್ದಾಳೆ ತುಂಬಾ ಸಮಯದ ನಂತರ. ಅದಕ್ಕಿಂತ ಮೊದಲು ನಾನೊಂದು ವ್ಲಾಗ್ ಮಾಡ್ಲಿಕ್ಕಿತ್ತು. ನಾನು ಪ್ಯಾಕಿಂಗ್ ಮಾಡಿದ್ದು ಎಷ್ಟೆಲ್ಲ ಬ್ಲಂಡರ್ ಆಯಿತು, ಎಷ್ಟೆಲ್ಲ ಸ್ಟ್ರಗಲ್ ಆಯಿತು ಅಂತೇಳಿ. ಬಟ್ ನನಗೆ ಈ ವ್ಲಾಗನ್ನು ಫಸ್ಟ್ ಆಗಬೇಕು ಅಂತ ನನಗೆ ತುಂಬ ಎಕ್ಸೈಟ್ಮೆಂಟ್. ಅದಕ್ಕಾಗಿ ಈ ವ್ಲಾಗನ್ನು ಹಾಕ್ತಾ ಇದ್ದೇನೆ. ಆಮೇಲೆ ನನ್ನ ದುಬೈಗೆ ಬರೋ ಪ್ರಿಪ್ರೇಷನ್ ಹೇಗಿತ್ತು ಅಂತಾನು ಹಾಕ್ತೇನೆ. ಸೊ ಪ್ಲೀಸ್ ವಾಚ್. ಆ್ಯಂಡ್ ಆಲ್ಸೋ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ನನ್ನ ಸರ್ಪ್ರೈಸ್ ವಿಸಿಟ್, ನನ್ನ ಜರ್ನಿ ಎಲ್ಲಾನು. ಥ್ಯಾಂಕ್ ಯು.